ಹಾಯ್ ನಮಸ್ಕಾರ. ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ವೆರಿ ಗುಡ್ ನ್ಯೂಸ್ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್ನ ಒಂದು ಮೀಟಿಂಗ್ ಆಗಿದೆ, ಭಾಳ ಗರ್ಮ ಆದಂಥ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಜೊತೆಗೆ ಚೆನ್ನೈಯನ್ನು ಈ ಸಲ ಹೇಗಾದರೂ ಮಾಡಿ ಬಲಿಷ್ಠ ಮಾಡಲೇಬೇಕು ಅಂತ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಆ ಒಂದು ಮೀಟಿಂಗಲ್ಲಿ ಮಾತಾಡಿದೆ. ಕೆಲವ್ರ ಬಗ್ಗೆ ಅವರು ಗರಂ ಆಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಡೀಲ್ ಬೇರೆ ಆಲ್ಮೋಸ್ಟ್ ಅವ್ರ ಕೈ ತಪ್ಪು ಹೋಗಿರೋ ಆಗಿದೆ. ಸೊ ಹಾಗಾಗಿ ಇನ್ನಷ್ಟು ಬೆಂಕಿ ಹೊತ್ಕೊಂಡಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟಲ್ಲಿ. ಬನ್ನಿ, ಫಸ್ಟ್ ಆಫ್ ಆಲ್ ಏನು ಗುಡ್ ನ್ಯೂಸ್ ಇದೆ ಕ್ರಿಕೆಟ್ ಫ್ಯಾನ್ಸ್ಗೆ ಅಂತ ಹೇಳಿದ್ರೆ ಅದು ಟ್ರ್ಯಾಂಗ್ಯುಲರ್ ಸೀರೀಸ್ ಬಗ್ಗೆ. ನಿಮಗೆ ಹಿಂದೆಲ್ಲ ಗೊತ್ತು, ಕಾಮನ್ವೆಲ್ತ್ ಬ್ಯಾಂಕ್ ಸೀರೀಸ್ ಆಗ್ತಾ ಇತ್ತು, ಸೆಲ್ಕಾನ್ ಸೀರೀಸ್ ಆಗ್ತಾ ಇತ್ತು. ಆಗ 3 ರಾಷ್ಟ್ರಗಳು ಒಟ್ಟಾಗಿ ಆಡಿದಾಗ ಒಂಥರ ಮಜಾ ಇತ್ತು. ಆಸ್ಟ್ರೇಲಿಯಾದಲ್ಲಿ ನಾವು ಆಡ್ತಾ ಇದ್ವಿ, ಕಾಮನ್ವೆಲ್ತ್ ಬ್ಯಾಂಕ್, ಇಂಡಿಯಾ ಹಾಗೆ ಆಸ್ಟ್ರೇಲಿಯಾ, ಶ್ರೀಲಂಕಾ ಆಡ್ತಾ ಇತ್ತು. ಹಾಗೆ ಸೆಲ್ಕಾನ್ ಒಂದು ಟೂರ್ನಮೆಂಟ್ ಆಗ್ತಿರುವಾಗಲೂ ಕೂಡ ಇಂಡಿಯಾ ವೆಸ್ಟ್ ಇಂಡೀಸ್ ಆಡಿತ್ತು. ಸೊ ಹೀಗೆ ಬೇರೆ ಬೇರೆ ಟೂರ್ನಮೆಂಟ್, ಇಂಡಿಯಾ ವೆಸ್ಟ್ ಇಂಡೀಸ್ ಶ್ರೀಲಂಕಾ ಆಡಿದಂಥ ಒಂದು ಸೀರೀಸ್ ಅದು 2013ರಲ್ಲಿ. ಇದು ಮತ್ತೆ ಒನ್ ಡೇ ಇತ್ತೀಚೆಗೆ ಯಾಕೆ ಡಲ್ ಆಗ್ತಿದೆ ಅಂತಂದಾಗ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರ್ತಾ ಇತ್ತಲ್ಲ. 40 ಓವರ್ ಮಾಡಬೇಕು, 2 ಇನ್ನಿಂಗ್ಸ್ ಮಾಡಬೇಕು ಒನ್ ಡೇಲಿ. ಸೊ ಈ ಥರದ ಒಂದಷ್ಟು ಕಾನ್ಸೆಪ್ಟ್ಗಳು, ಸಜೆಷನ್ಗಳು ಬರ್ತಾ ಇತ್ತು. ಆದರೆ ರೀಸೆಂಟ್ಲಿ ನಮ್ಮ ODI ಹಾಗೆ ಟೆಸ್ಟ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಒಂದು ಪ್ರೆಸ್ ಮೀಟಲ್ಲಿ ಒಂದು ಮಾತನ್ನು ಹೇಳಿದರು. ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಈ ಥರ ಬೇರೆ ಬೇರೆ ಫಾರ್ಮ್ಯಾಟ್ ಮಾಡೋದಕ್ಕಿಂತ ಅಥವಾ ಓವರ್ಗಳನ್ನು ಕಡಿಮೆ ಮಾಡೋದಕ್ಕಿಂತ ಟ್ರ್ಯಾಂಗ್ಯುಲರ್ ಸೀರೀಸ್ಗಳನ್ನು ಹೆಚ್ಚಾಗಿ ಮಾಡಲಿ. ಆಗ ನಮಗೂ ಕೂಡ, ಆಡೋರ್ಗೂ ಕೂಡ ಒಂಥರ ಮಜಾ ಇರುತ್ತೆ. ಒಂದೇ ಟೀಮ್ ಜೊತೆಗೆ ಬೈಲ್ಯಾಟ್ರಲ್ ಸೀರೀಸ್, 3 ಒಂದು ಮ್ಯಾಚ್ಗಳ ಸೀರೀಸ್ ಅಥವಾ 5 ಮ್ಯಾಚ್ಗಳ ಒಂದು ಬೈಲ್ಯಾಟ್ರಲ್ ಸೀರೀಸ್ ಏನಿರುತ್ತೆ, ಅದು ಒಂದೇ ಟೀಮ್ ಜೊತೆ ನಾವು ಆಡಿದಾಗ ಅಥವಾ ನೋಡುವಂಥ ಪ್ರೇಕ್ಷಕರಿಗೂ ಕೂಡ ಬೋರ್ ಅನ್ಸೋಕೆ ಶುರುವಾಗುತ್ತೆ. ಹಾಗಾಗಿ ನೀವು ಟ್ರ್ಯಾಂಗ್ಯುಲರ್ ಸೀರೀಸ್ಗಳನ್ನು 3 ರಾಷ್ಟ್ರಗಳು ಭಾಗವಹಿಸುವಂಥ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ರೆ ಕ್ರಿಕೆಟ್ ವಿಲ್ ಬಿ, ಅಥವಾ ODI ಕ್ರಿಕೆಟ್ ವಿಶೇಷವಾಗಿ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅವರೊಂದು ಸಜೆಷನ್ ಕೊಟ್ಟಿದ್ರು. ಬೇರೆ ಬೇರೆ ಆಪೋನೆಂಟ್ ಜೊತೆ ಆಡಿದಾಗ ಒಂದು ಚೇಂಜಸ್ ಇರುತ್ತೆ ಅಂತ. ಸೊ ಇದೀಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶುಭ್ಮನ್ ಗಿಲ್ ಅವರ ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಸಜೆಷನ್ ನಂತರ ಇಯಾನ್ ಗೋಲ್ಡ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಇಂಗ್ಲೆಂಡ್ ಅಂಡ್ ವೇಲ್ಸ್ ಕ್ರಿಕೆಟ್ ಬೋರ್ಡ್ ಚೀಫ್ ರಿಚರ್ಡ್ ಗೋಲ್ಡ್ ಅವರು ಮಾತನಾಡಿದ್ರು. ಸೊ ಅವರು ಹೇಳಿದಂಥ ಪ್ರಕಾರ ಇದೊಂದು ಒಳ್ಳೆ ಯೋಚನೆ, ನಾವು ಕೂಡ ಇದನ್ನು ಥಿಂಕ್ ಮಾಡ್ತಾನೆ ಇದ್ದೀವಿ. ಬಟ್ ಮುಂದಿನ 12ರಿಂದ 18 ತಿಂಗಳೇನಿದೆ, ಆ ಒಂದು ಸೈಕಲಲ್ಲಿ ಖಂಡಿತ ಒಂದಷ್ಟು ಟ್ರ್ಯಾಂಗ್ಯುಲರ್ ಸೀರೀಸ್ಗಳಿರುತ್ತೆ. ಅದರಲ್ಲೂ ಕೂಡ ಇಂಡಿಯಾ ಅದರ ಪಾರ್ಟ್ ಆಗಿರುತ್ತೆ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಬಹುಶಃ ಈ ಒಂದು ಟೂರ್ನಮೆಂಟ್ ಇಂಗ್ಲೆಂಡ್, ಇಂಡಿಯಾ ಜೊತೆಗೆ ಆಸ್ಟ್ರೇಲಿಯಾ ಆಡುವಂಥ ಚಾನ್ಸಸ್ ಭಾಳ ದಟ್ಟವಾಗಿದೆ. ಸೊ ಒಂಥರ ಕೇಳೋಕೆ ಭಾಳ ರೋಮಾಂಚನ ಆಗ್ತಿದೆ. ಯಾಕಂತಂದರೆ ನಮಗೆ ICC ಇವೆಂಟ್ಗಳನ್ನು ಬಿಟ್ಟರೆ ಒಂದು ಏಷ್ಯಾ ಕಪ್ ನಾವು ನೋಡ್ತೀವಿ, ಬೇರೆ ಟೀಮ್ಗಳ ಜೊತೆ ನಾವು ಆಡೋದು. ಬಟ್ ಆ ಸೀರೀಸ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಟ್ರ್ಯಾಂಗ್ಯುಲರ್ ಸೀರೀಸ್ಗಳು ಯಾವಾಗಲೂ ಕೂಡ ಕ್ರಿಕೆಟನ್ನು, ODI ಕ್ರಿಕೆಟನ್ನು ಇನ್ನಷ್ಟು ಒಂಥರ ಮಜಾ ತರಿಸುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಸೊ ಈ 50 ಓವರ್ ಕ್ರಿಕೆಟ್ನ 40ಗೆ ತರಬೇಕು ಅನ್ನೋದ್ರ ಬಗ್ಗೆ ಕೂಡ ಗೋಲ್ಡ್ ಅವರು ಮಾತಾಡಿದರು. ನನಗನ್ಸುತ್ತೆ ಅದೇನೋ ಅಂತ ಒಂದು ಒಳ್ಳೆ ಸಜೆಷನ್ ಅಲ್ಲ ಅಂತ ರಿಚರ್ಡ್ ಗೋಲ್ಡ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಸೀರೀಸ್, ಟ್ರ್ಯಾಂಗ್ಯುಲರ್ ಸೀರೀಸ್ ವಿಚಾರಕ್ಕೆ ಮತ್ತೆ ಮರುಜೀವ ಬಂದಿರೋದು ಎಲ್ಲೋ ಒಂದು ಕಡೆ ಕ್ರಿಕೆಟ್ ಫ್ಯಾನ್ಸ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ನಿಮಗೆ ಆ್ಯಸ್ ಎ ODI ಕ್ರಿಕೆಟ್ ಫ್ಯಾನ್ ಟ್ರ್ಯಾಂಗ್ಯುಲರ್ ಸೀರೀಸ್ಗಳು ಮತ್ತೆ ಬರ್ತಿರೋದು ಖುಷಿ ಕೊಡ್ತಾ ಇದೆಯಾ, ಅದ್ರ ಬಗ್ಗೆ ಹೇಳಿ. ಈಗ ನಾವು ಶಿಫ್ಟ್ ಆಗೋಣ ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಮೀಟಿಂಗ್ನಲ್ಲಿ ಏನಾಯಿತು ಅಂತ. ನೀವೆಲ್ಲ ನೋಡ್ತಾ ಇದ್ರಿ, ಲಾಸ್ಟ್ 2 ಸೀಸನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಏನೆಲ್ಲ ಪ್ರಯತ್ನ ಮಾಡ್ತಿದೆ. ಹಿಂದಿನ ಸೀಸನಲ್ಲಿ ಬರೀ ಮರಾನೇ ನೆಟ್ಟರವರು. ಋತುರಾಜ್ ಗಾಯಕ್ವಾಡಿಗೆ ಯಾವಾಗ ಕ್ಯಾಪ್ಟನ್ಸಿ ಕೊಟ್ಟರು ಅಲ್ಲಿಂದ ಟೀಮ್ ಮೇಲೆ ಎದ್ದೇ ಇಲ್ಲ. ಲಾಸ್ಟ್ ಸೀಸನಲ್ಲಿ, ಅಂದರೆ ಈ ಒಂದು ವರ್ಷದಲ್ಲಿ ಆದಂಥ IPL ಅಲ್ಲಿ ಸಂಜು ಸ್ಯಾಮ್ಸನ್ನ ತಂದ ಮೇಲೆ ಆ ಟಾಪ್ ಆರ್ಡರ್ ಚೆನ್ನಾಗಿ ಕಾಣಿಸೋಕೆ ಶುರುವಾಯಿತು. ಸ್ವಲ್ಪ ರನ್ನು ಬರೋಕ್ಕೆ ಶುರುವಾಯಿತು. ಪರ್ಫಾರ್ಮೆನ್ಸ್ ವಾಸ್ ಫಾರ್ ಬೆಟರ್. ಅವ್ರ ಜೊತೆಗೆ ಆಯುಷ್ ಮಾತ್ರೆ, ಓರ್ವೆಲ್ ಪಟೇಲ್, ಇಂಥ ಪ್ಲೇಯರ್ಸ್, ಡೆವಾಲ್ಡ್ ಬ್ರೆವಿಸ್ ಒಂದಷ್ಟು ಕ್ಯಾಮಿಯೋಗಳನ್ನು ಆಡಿದ್ರು. ಸೊ ಹಾಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಆ ಒಂದು ಪಾತಾಳದಿಂದ ಮೇಲ್ ಬರಬೇಕಾಗಿದೆ. ಸೊ ಅವರು ಈ ಸಲ ಮೇನ್ ಟಾರ್ಗೆಟ್ ಇಟ್ಟಿದ್ದೆ, ಹೇಗಾದರೂ ಮಾಡಿ ಹಾರ್ದಿಕ್ ಪಾಂಡ್ಯನ ತರಬೇಕು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಒಬ್ಬ ಕ್ಯಾಪ್ಟನ್ ಕೂಡ ಸಿಗ್ತಾರೆ, ಹಾಗೆ ಮಿಡ್ಲ್ ಆರ್ಡರ್ಲಿ ಒಂದು ಒಳ್ಳೆ ಫಿನಿಷರ್ ಸಿಗ್ತಾರೆ. ಓವರ್ ಆಲ್ ಬೌಲಿಂಗ್ ಅಂತ ಬಂದಾಗಲೂ ಕೂಡ ಆ್ಯಡಪ್ ಆಗುತ್ತೆ. ಬಟ್ ಹಾರ್ದಿಕ್ ಪಾಂಡ್ಯಗೆ ಇರುವಂಥ ಆ ಒಂದು ಚಾರ್ಮ್ ಏನಿದೆ ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಮುಂಬೈ ಜೊತೆ ಹೇಗೂ ಕೂಡ ಅವ್ರದ್ದು ವರ್ಕೌಟ್ ಆಗ್ತಿಲ್ಲ ಸದ್ಯಕ್ಕೆ ಅಂತ ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದೆ. ಬಟ್ ಈಗ ಸದ್ಯಕ್ಕೆ ಸಿಚುವೇಶನ್ ನೋಡಿದ್ರೆ ಹಾರ್ದಿಕ್ ಪಾಂಡ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಕೈಯಿಂದ ಜಾರು ಹೋಗಿದ್ದಾರೆ. ಸೊ ಆ ಕಾರಣಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಈಗ ಶತಾಯ ಹೇಗಾದರೂ ಮಾಡಿ ಟೀಮನ್ನು ಬಿಲ್ಡ್ ಮಾಡಲೇಬೇಕು, ಇನ್ನಷ್ಟು ಮಜಬೂತ್ ಮಾಡಲೇಬೇಕು. ಸೊ ಮೀಟಿಂಗಲ್ಲಿ ಏನಾಯಿತು ಅಂತಂದರೆ ಮೇನ್ ವಿಚಾರ ಚರ್ಚೆ ಆಗಿದ್ದು, ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಲ್ಯಾಕ್ ಆಫ್ ಬೌಲಿಂಗ್ ಕ್ವಾಲಿಟಿ ಇದೆ. ಅಂದರೆ ನಮ್ಮಲ್ಲಿ ಕ್ವಾಲಿಟಿ ಬೌಲಿಂಗ್ ಸರಿಯಾಗಿಲ್ಲ, ನಮ್ಗೆ ಒಳ್ಳೆ ಕ್ವಾಲಿಟಿ ಅಟ್ಯಾಕ್ ಬೇಕು ಅಂತ. ಬಿಗ್ಗೆಸ್ಟ್ ರೀಸನ್ ನಮ್ಮ ಪೂವರ್ ಸೀಸನ್ಗೆ ಅದೇ, ನಮ್ಮದು ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್ ಇಲ್ಲ ಅಂತ. ಬಟ್ ಖಲೀಲ್, ಅನ್ಶುಲ್ ಕಾಂಬೋಜ್ ಡೀಸೆಂಟಾಗಿ ಮಾಡಿದ್ರಪ್ಪ, ಬಟ್ ಸ್ಪಿನ್ ಏನಷ್ಟು ವರ್ಕೌಟ್ ಆಗಲಿಲ್ಲ ಅಂತ ನನಗನ್ನಿಸ್ತು. ಸೊ ಗೊತ್ತಿಲ್ಲ, ಮೇ ಬಿ ಇವರಿಗೆ ಓವರಾಲ್ ಸ್ಪಿನ್ ಹಾಗೆ ಪೇಸ್ ಎರಡೂ ಕೂಡ ಗಟ್ಟಿಮುಟ್ಟಾಗಬೇಕು ಅನ್ನೋ ಪ್ಲ್ಯಾನ್ ಇದೆಯೋ ಏನೋ. ಎರಡನೇದಾಗಿ ಚರ್ಚೆಗೆ ಬಂದಿದ್ದು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಹಾಗೆ ಶಿವಮ್ ದುಬೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ. ಅದರ ಬಗ್ಗೆ ತುಂಬ ಅಸಮಾಧಾನ ವ್ಯಕ್ತವಾಯಿತು ಈ ಒಂದು ಮೀಟಿಂಗ್ನಲ್ಲಿ ಅಂತ ಗೊತ್ತಾಗಿದೆ. ಸಂಜು ಸ್ಯಾಮ್ಸನ್ ಹಾಗೆ ಆಯುಷ್ ಮಾತ್ರೆ ಅವರ ಬಗ್ಗೆ ಮುಕ್ತ ಕಂಠದ ಪ್ರಶಂಸೆ ಈ ಮೀಟಿಂಗಲ್ಲಿ ಕೇಳಿಬಂತು ಅಂತ ಗೊತ್ತಾಗಿದೆ. ಹಾಗಾಗಿ ಋತುರಾಜ್ ಬಗ್ಗೆ ಅವರು ಹ್ಯಾಪಿಯಾಗಿಲ್ಲ. ಮೇ ಬಿ ಅವರು ನೆಕ್ಸ್ಟ್ ಸೀಸನ್ 2027 ಸೀಸನ್ ಕ್ಯಾಪ್ಟನ್ಸಿಯನ್ನು ಕಳ್ಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ.
ನೆಕ್ಸ್ಟ್ ಚರ್ಚೆ ಆಗಿದ್ದು ಯಾರು ಕೋಚ್ ಆಗಬೇಕು ಅಂತ. ಸೊ ಸ್ಟೀಫನ್ ಫ್ಲೆಮಿಂಗ್ ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟಾಟಾ ಬೈ ಬೈ ಹೇಳಿ ಹೋಗಿದ್ದಾರೆ. ಸೊ ಆ ರೀಸನ್ಗೆ ಮೈಕಲ್ ಹಸ್ಸಿ ಅಥವಾ ಆಂಡ್ರೂ ಫ್ಲಿಂಟಾಫ್ ಮುಂದಿನ ಚೆನ್ನೈ ಸೂಪರ್ ಕಿಂಗ್ಸ್ ಕೋಚ್ ಆಗುವಂಥ ಚಾನ್ಸಸ್ ಇದೆ. ಫ್ರಂಟ್ ರನ್ನರ್ಸ್ ಇದ್ದಾರೆ ಕೋಚ್ ರೋಲ್ಗೆ, ಹೆಡ್ ಕೋಚ್ ರೋಲ್ಗೆ. ಸೊ ಈ ಎರಡು ಹೆಸರು, ಮೈಕಲ್ ಹಸ್ಸಿ ಬೆಟರ್ ಅಂತ ಅನ್ಸುತ್ತೆ, ಯಾಕಂದರೆ ಹಿಂದೆ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಅವ್ರು ಆಡಿದ್ದಾರೆ ಕೂಡ. ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಕೆಮಿಸ್ಟ್ರಿ, ಕಾಮರಾಡ್ರಿ ಇದ್ದೇ ಇರುತ್ತೆ. ಸೊ ಆ ಕಾರಣಕ್ಕೆ ಮೈಕಲ್ ಹಸ್ಸಿ ಮೇ ಗೆಟ್ ದಟ್ ಚಾನ್ಸ್. ಅವ್ರ ಜೊತೆಗೆ ಅಭಿನವ್ ಮುಕುಂದ್ ಕೂಡ ಕೋಚಿಂಗ್ ಒಂದು ಸೆಟಪ್ಗೆ ಸೇರ್ಬೋದು. ಅವರು ಬ್ಯಾಟಿಂಗ್ ಕೋಚ್ ಆಗಿನೋ ಅಥವಾ ಅಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿ ಕೊಡ್ತಾರೆ ನೋಡಬೇಕು. ಯಾಕಂದರೆ ಲೋಕಲ್ ಫ್ಲೇವರ್ ಗೊತ್ತು ಅಭಿನವ್ ಮುಕುಂದ್ಗೆ, ಇಂಡಿಯಾ ಕೂಡ ಆಡಿರುವಂಥವ್ರು. ಸೊ ಸದ್ಯಕ್ಕೆ ಕಾಮೆಂಟ್ರಿ ಪ್ಯಾನಲಲ್ಲಿದ್ದಾರೆ. ಕೃಷ್ಣಮಾಚಾರಿ ಶ್ರೀಕಾಂತ್ ಅವ್ರನ್ನ ಸ್ಕೌಟಿಂಗಿಗೆ ತಗೊಳ್ಬೇಕು ಅಂತ ಈಗಾಗಲೇ ಅವರ ವಿಡಿಯೋಗಳು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ, ಬೈತಾ ಇರ್ತಾರೆ ಸಿಕ್ಕಾಪಟ್ಟೆ ಹಿಗ್ಗ ಮುಗ್ಗ. ಚೆನ್ನೈ ಸೂಪರ್ ಕಿಂಗ್ಸ್ಗಂತೂ ಬೈದು ಇಟ್ಟಿದ್ದಾರೆ, ಅವ್ನು ಯಾಕೆ ತಗೊಂಡ್ರಿ ಅಂತ. ಋತುರಾಜ್ಗಂತೂ ಟುಕು ಟುಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಕೃಷ್ಣಮಾಚಾರಿ ಶ್ರೀಕಾಂತ್ ಅವ್ರಿಗೇನೆ ಆ ಜವಾಬ್ದಾರಿಯನ್ನು ಕೊಟ್ಬಿಡೋಣ, ಸ್ಕೌಟ್ ಅವರೇ ಮಾಡಲಿ ಅಂತ ಈಗ ಈ ಒಂದು ನಿರ್ಧಾರಕ್ಕೆ ಬರುವ ಚಾನ್ಸಸ್ ಇದೆ. ಅವರ ಹೆಸರು ಕೂಡ ಚರ್ಚೆ ಆಗಿದೆ. ಇನ್ನು CSK ರಿಪೋರ್ಟೆಡ್ಲಿ ಶಿವಮ್ ದುಬೆ ಅವ್ರನ್ನ ಟ್ರೇಡ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂಬೈಗೆ ಆಗಲಿಲ್ಲ, ಈಗ ಬೇರೊಂದು ಆಪ್ಷನ್ ಅನ್ನು ಅವರು ನೋಡ್ತಾ ಇದ್ದಾರೆ. ಸೊ ಅವರು ಕಣ್ಣಿಟ್ಟಿರೋದು ಎಲ್ಲಿಗೆ ಅಂತಂದರೆ ವಾಷಿಂಗ್ಟನ್ ಸುಂದರ್ನ ತರಬೇಕು ಚೆನ್ನೈಗೆ, ಗುಜರಾತ್ ಜೊತೆ ಮಾತಾಡಿ ಅಂತ ಶಿವಮ್ ದುಬೆನ ಕೊಟ್ಟು ಸೊ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ. ಒಬ್ಬ ಪೇಸ್ ಆಲ್ರೌಂಡರ್ ಮತ್ತೊಬ್ಬ ಸ್ಪಿನ್ ಆಲ್ರೌಂಡರ್. ಸುಂದರ್ ಹೇಳಿ ಕೇಳಿ ಲೋಕಲ್ ಬಾಯ್, ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅದೊಂದು ಹೆಲ್ಪ್ ಆಗುತ್ತೆ. ಸಂಜು ಬಂದಿರೋದು ಕೇರಳ ಫ್ಲೇವರ್. ಇನ್ನೊಂದು ಕಡೆ ಸುಂದರ್ ಕೂಡ ಬಂದರೆ ಬ್ಯಾಟಿಂಗ್ ಕೂಡ ಆ್ಯಡಪ್ ಆಗುತ್ತೆ, ಜೊತೆಗೆ ಬೌಲಿಂಗ್. ಚೆನ್ನೈನ ಕಂಡೀಷನ್ಸ್ ಚೆಪಾಕ್ ಚೆನ್ನಾಗಿ ಗೊತ್ತು. ಅಶ್ವಿನ್ ಹೋದ್ಮೇಲೆ ಸುಂದರ್ ಒಂದು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಅವರಿಗೆ ಸಿಗೋದು. ಹಾಗೆ ಸರ್ಫರಾಜ್ ಖಾನ್ನ ಕೂಡ ಅವರು ಗುಜರಾತ್ಗೆ ಟ್ರೇಡ್ ಮಾಡುವಂಥ ಮಾತುಕತೆ ನಡೆಸ್ತಾ ಇದ್ದಾರಂತೆ. ಅವರಿಗೆ ರಿಟರ್ನ್ ಆಗಿ ಸಾಯಿ ಕಿಶೋರ್ನ, ಮತ್ತೊಬ್ಬ ತಮಿಳ್ನಾಡು ಪ್ಲೇಯರ್ನ ತರಬೇಕು ಅಂತ ಮಾತುಕತೆ ನಡೀತಿದೆ ಅಂತ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಸ್ಕೆಚ್ ಆಗ್ತಾ ಇದೆ. ಹಾಗಾಗಿ ಯಾವುದೂ ಕೂಡ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಯಾವುದು ಟ್ರೇಡ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ. ಬಟ್ ಈ ಒಂದು ಮಾತುಕತೆ ಆಗಿದೆ CSK ಒಂದು ಮೀಟಿಂಗಲ್ಲಿ ಅಂತ. ಹೇಗಾದರೂ ಮಾಡಿ ನಾವು ಹಳೆ ಚಾಂಪಿಯನ್ ಕದರಿಗೆ ಬರಲೇಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಚೇಂಜಸ್ಗಳನ್ನು ಮಾಡೋ ಮೂಲಕ ಬೌಲಿಂಗ್ ಅಟ್ಯಾಕ್ನ, ಸ್ಪಿನ್ ಅಟ್ಯಾಕ್ ವಿಶೇಷವಾಗಿ ಸಾಯಿ ಕಿಶೋರ್, ವಾಷಿಂಗ್ಟನ್ ಸುಂದರ್ ಇಬ್ಬರೂ ಕೂಡ ಲೋಕಲ್ ಬಾಯ್ಸ್ ಏನಾದರೂ ಬಂದರೆ ಇನ್ನಷ್ಟು ಒಂದು ಫ್ಲೇವರ್ ಆ್ಯಡ್ ಆಗುತ್ತೆ. ಜೊತೆಗೆ ಫ್ಯಾನ್ ಫಾಲೋಯಿಂಗ್ ಕೂಡ ಅವ್ರಿಗೊಂದು ಕನ್ವಿನ್ಸ್ ಆಗುತ್ತೆ ನಮ್ಮ ಹುಡುಗರು ಬಂದಿದ್ದಾರೆ ಅಂತ. ಬಟ್ ಇವರಿಬ್ಬರು ಬಂದರೆ ವರ್ಕೌಟ್ ಆಗುತ್ತೆ. ಸಾಯಿ ಕಿಶೋರ್ ಕೂಡ ಒಳ್ಳೆ ಬೌಲರ್, ಸುಂದರ್ ಕೂಡ T20ಗೆ ಡೋಂಟ್ ನೋ, ಬಟ್ ವೈಟ್ ಬಾಲ್ ಏನು ಟೆಸ್ಟ್ ಹಾಗೆ ಒನ್ ಡೇಲಿ ಒಳ್ಳೆ ಬೌಲರನ್ನೇ. ನೀವು ಹೇಳಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಹಳೆ ಗತ ವೈಭವಕ್ಕೆ ವಾಪಸ್ ಆಗುತ್ತಾ, ಏನಾಗುತ್ತೆ ಅಂತ. ನಮಸ್ಕಾರ.